ಶ್ರೀರಾಮನ ಹಬ್ಬಕ್ಕಾಗಿ ಅಯೋಧ್ಯೆ ನಗರಿ ಸಜ್ಜಾಗ್ತಾ ಇದೆ. ರಾಮ ಜನ್ಮ ಭೂಮಿಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಏನೆಲ್ಲ ವಿಧಿವಿಧಾನಗಳು ನಡೀತಾ ಇದೆ ಇವತ್ತಿನಿಂದ ಜನವರಿ 22ರ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಯಾವ ರೀತಿಯಾದಂತಹ ತಯಾರಿ ಆಗ್ತಾ ಇದೆ ಅಂತ ರಾಮನ ನೆಲದಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಂಪಾದಕರಾದ ಅಜಿತ್ ಹನುಮಕ್ಕನವರ್ ಸಂಪೂರ್ಣ ವರದಿಯನ್ನ ನಿಮ್ಮ ಮುಂದೆ ಇರ್ತಾರೆ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ. ರಾಮ ಜನ್ಮ ಭೂಮಿಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಲ್ಲಿಂದ ನೇರವಾದಂತಹ ವರದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಅಲ್ಲಿ ನಡೀತಾ ಇರುವಂತಹ ವಿಧಿವಿಧಾನಗಳನ್ನ, ರಾಮಲಲ್ಲಾ ಪ್ರತಿಷ್ಠಾಪನೆಯ ತಯಾರಿಯನ್ನ, ಸಂಪೂರ್ಣವಾದ ವಿವರಣೆಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಂಪಾದಕರಾದಂತಹ ಅಜಿತ್ ಹನುಮಕ್ಕನವರ್ ಅಯೋಧ್ಯೆಯಿಂದ ಅಲ್ಲಿ ನಡೀತಾ ಇರುವಂತಹ ತಯಾರಿಯ ಬಗ್ಗೆ ನಮಗೆ ನೇರ ವರದಿಯನ್ನ ಕೊಡ್ತಾರೆ. ಅಜಿತ್ ಈಗ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಅಜಿತ್, ಒಂದು ಅಯೋಧ್ಯೆಯ ಹವಾಮಾನ, ಅದರ ಜೊತೆಗೆ ರಾಮಲಲ್ಲಾ ಪ್ರತಿಷ್ಠಾಪನೆಗಾಗಿ ಅಲ್ಲಿ ನಡೀತಾ ಇರುವಂತಹ ತಯಾರಿ ಯಾವ ರೀತಿಯಾಗಿದೆ? ಶ್ವೇತಾ, ಮಂತ್ರಘೋಷಗಳು ಬಹಳ ಜೋರಾಗಿದೆ ಇಲ್ಲಿ. ನಿಮ್ಮ ಧ್ವನಿ ನನಗೆ ಅಷ್ಟಾಗಿ ಕೇಳಿಸ್ಲಿಕ್ಕಿಲ್ಲ. ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಸರಿಯಾಗಿ ಅಂತ ಅಂದ್ಕೊಳ್ತೀನಿ. ಅಯೋಧ್ಯೆಯ ಹೊರವಲಯದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಪೂರ್ವಭಾವಿಯಾಗಿ ಆರಂಭವಾಗಿರುವ ಧಾರ್ಮಿಕ ವಿಧಿವಿಧಾನಗಳು ನಡೀತಾ ಇರುವಂತಹ ಜಾಗದಲ್ಲಿ ನಾನಿದ್ದೀನಿ. ಇಲ್ಲಿ ಸುಮಾರು 150ಕ್ಕೂ ಹೆಚ್ಚು ಪುರೋಹಿತರು, ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದಿರುವ 150ಕ್ಕೂ ಹೆಚ್ಚು ಪುರೋಹಿತರು ಹೋಮ ಹವನ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ. ಯಾವ ರೀತಿಯ ಪೂಜಾ ವಿಧಾನಗಳನ್ನು ಹಮ್ಮಿಕೊಳ್ಳಲಾಗಿದೆ ಅನ್ನೋದರ ವಿವರಗಳನ್ನು ನಾನು ಇನ್ಮೇಲೆ ಅಷ್ಟೇ ಪಡೆಯಬೇಕಾಗಿದೆ. ಅಯೋಧ್ಯೆಯ ಹೊರವಲಯದಲ್ಲಿ ಒಂದು ರೀತಿಯಲ್ಲಿ ತಾತ್ಕಾಲಿಕವಾದ ಊರೊಂದನ್ನು ನಿರ್ಮಿಸಲಾಗಿದೆ, ಟೆಂಟ್ ಸಿಟಿಯೊಂದನ್ನು ನಿರ್ಮಿಸಲಾಗಿದೆ ಅಂತ ಹೇಳಬಹುದಾದಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವ ಧಾರ್ಮಿಕ ವಿಧಿವಿಧಾನದ ಕಾರ್ಯಕ್ರಮ ಇದು. ಸಮಯ ಬೆಳಗ್ಗೆ 9 ಗಂಟೆ, ಆದರೆ ಇಲ್ಲಿಯ ಟೆಂಪರೇಚರ್ ಈಗ 9 ಡಿಗ್ರಿ ಸೆಲ್ಸಿಯಸ್ ಇದೆ. ಶ್ವೇತಾ, ಈ ಚಳಿಯ ಮಧ್ಯದಲ್ಲಿ ಸಾವಿರಾರು ಸಂಖ್ಯೆಯ ಜನ ಇಲ್ಲಿ ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ರಾಮಾಯಣದ ಹಲವು ಘಟನೆಗಳನ್ನು ನಿರೂಪಿಸುವಂಥ ಒಂದು ಶೋ ರೀತಿಯಲ್ಲಿ ಕೂಡ ಇಲ್ಲಿ ಮಾಡಲಾಗಿದೆ. ಸಾವಿರಾರು ಜನರ ಸಮ್ಮುಖದಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೆ ಪೂರ್ವಭಾವಿಯಾಗಿ ನಡೀತಾ ಇರುವ ಧಾರ್ಮಿಕ ವಿಧಿವಿಧಾನಗಳು ಇವತ್ತಷ್ಟೇ ಆರಂಭಗೊಂಡಿದೆ. ಶ್ವೇತಾ, ಅಜಿತ್, ತಾವು ಕಳೆದ ಬಾರಿ ಅಲ್ಲಿಗೆ ಹೋದಂತ ಸಂದರ್ಭಕ್ಕೂ ಈಗ ಎಲ್ಲವೂ ಕೂಡ ಅಂದ್ರೆ ಆ ದಿನ ಬಂದೇ ಬಿಟ್ಟಿದೆ. ಯಾವ ರೀತಿಯಾದಂತ ವ್ಯತ್ಯಾಸ ನೋಡ್ತಾ ಇದ್ದೀರಿ? ಎಂತಹ ಸಂಭ್ರಮ ಕಂಡು ಬರ್ತಾ ಇದೆ ತಮಗೆ ಅಜಿತ್? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅಯೋಧ್ಯೆಯ ಸ್ಥಳೀಯರು ಹೇಳೋದು ಪ್ರತಿ ವಾರಕ್ಕೆ ಒಮ್ಮೆ ಅಯೋಧ್ಯೆ ಬದಲಾಗ್ತಾ ಇದೆ ಅಂತ. ಒಂದು ವಾರ ಬಿಟ್ಕೊಂಡು ಬಂದರೆ ಹಿಂದಿನ ಅಯೋಧ್ಯೆ ಇರೋದಿಲ್ಲ. ಅಷ್ಟೊಂದು ವೇಗದಲ್ಲಿ ಬದಲಾವಣೆಗಳು, ಅಷ್ಟೊಂದು ವೇಗದಲ್ಲಿ ಇಲ್ಲಿ ಕೆಲಸಗಳಾಗ್ತಾ ಇರೋದು. ಪ್ರತಿಮಾ, ನಾನು ಈ ಹಿಂದೆ ಬಂದಿದ್ದಾಗ, ಅಂದರೆ ಡಿಸೆಂಬರ್ ಕೊನೆಯ ವಾರದಲ್ಲಿ ಬಂದಿದ್ದೆ. ಡಿಸೆಂಬರ್ ಕೊನೆಯ ವಾರದಲ್ಲಿ ಬಂದಂತಹ ಸಂದರ್ಭದಲ್ಲಿ ಇಡೀ ಅಯೋಧ್ಯೆ ಒಂದು ರೀತಿಯಲ್ಲಿ ಮರಮ್ಮತ್ತುಗೊಳಗಾಗ್ತಾ ಇದೆ, ಇಡೀ ಅಯೋಧ್ಯೆಯೇ ಕಾಮಗಾರಿಗೊಳಗಾಗ್ತಾ ಇದೆ ಅನ್ನುವಂತೆ ಕಾಣಿಸ್ತಾ ಇತ್ತು. ಎಲ್ಲಂದ್ರಲ್ಲಿ ಧೂಳು, ಎಲ್ಲಂದ್ರಲ್ಲಿ ಕಟ್ಟಡ ನಿರ್ಮಾಣದ ಕಾಮಗಾರಿಗಳು ನಡೀತಾ ಇದ್ವು. ಎಲ್ಲವನ್ನೂ ನಾವು ನೋಡ್ತಾ ಇದ್ವಿ. ಈಗ ಆ ಕಾಮಗಾರಿಗಳು ಬಹುತೇಕ ಮುಗಿದಿದ್ದಾವೆ. ಸ್ಪೆಷಲಿ ಮೂಲ ಸೌಕರ್ಯ ಕಾಮಗಾರಿಗಳು ಬಹುತೇಕ ಮುಗಿದಿದ್ದಾವೆ. ನಾನು ಈ ಹಿಂದೆ ಬಂದಿದ್ದಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಮಾನ ನಿಲ್ದಾಣದ ಉದ್ಘಾಟನೆಗೆ ಆಗಮಿಸಿದ್ರು. ವಿಮಾನ ನಿಲ್ದಾಣ ಮತ್ತು ಹೊಸ ರೈಲು ಜಂಕ್ಷನ್, ಅಯೋಧ್ಯ ಧಾಮ್ ರೈಲು ಜಂಕ್ಷನ್ನ ಉದ್ಘಾಟನೆ, ಭಕ್ತಿ ಪಥ ಸೇರಿದಂತೆ 4 ರಸ್ತೆಗಳ ಉದ್ಘಾಟನೆ ಸೇರಿದಂತೆ ಹಲವು ಕಾಮಗಾರಿಗಳಿಗೆ ಉದ್ಘಾಟನೆ ನೆರವೇರಿಸೋದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದಿದ್ರು. ನಾವು ನಿನ್ನೆ ಅಯೋಧ್ಯ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣದಲ್ಲೇ ಲ್ಯಾಂಡ್ ಆದ್ವಿ. ಆ ನಿಲ್ದಾಣದಲ್ಲೇ ಲ್ಯಾಂಡ್ ಆದ್ವಿ. ಅಂದರೆ ಮುಂಚೆಯೂ ಕೂಡ ಒಂದು ಏರ್ ಸ್ಟ್ರಿಪ್ ಇತ್ತಲ್ಲಿ. ಅಪರೂಪಕ್ಕೊಂದ್ಸಲ ಯಾವುದೋ ಖಾಸಗಿ ವ್ಯಕ್ತಿಗಳ ಚಾರ್ಟರ್ಡ್ ಫ್ಲೈಟ್ಗಳು ಬಂದು ಇಳಿತಾ ಇದ್ವು, ಅಪರೂಪಕ್ಕೊಂದ್ಸಲ ಹೆಲಿಕಾಪ್ಟರ್ಗಳು ಬರ್ತಾ ಇದ್ವು. ಈಗ ನೆನ್ನೆಯ ತನಕ 3 ವಿಮಾನಗಳು ಅಂದರೆ ರೆಗ್ಯುಲರ್ ಸೇವೆಯನ್ನು ಶುರು ಮಾಡಿದ್ದಾವೆ 3 ಬೇರೆ ಬೇರೆ ಡೆಸ್ಟಿನೇಷನ್ಗಳಿಂದ. ನಾಳೆಯಿಂದ ಒಟ್ಟು ದೇಶದ ಬೇರೆ ಬೇರೆ 7 ಕಡೆಗಳಿಂದ ಅಯೋಧ್ಯೆಗೆ ವಿಮಾನ ಸೇವೆ ಶುರುವಾಗುತ್ತೆ ಅನ್ನುವ ಮಾಹಿತಿಗಳು ಬರ್ತಾ ಇದ್ದಾವೆ. ಅಷ್ಟೊಂದು ವೇಗದ ಬದಲಾವಣೆ. ಪ್ರತಿಮಾ,
ಓಕೆ, ಇನ್ನು ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಭಾಗಿಯಾಗುವಂತಹ ಗಣ್ಯರು ಬಹಳ ದೊಡ್ಡ ಲಿಸ್ಟೇ ಇದೆ. ಗಣ್ಯರು ಯಾರ್ಯಾರು, ಜೊತೆಗೆ ಅಲ್ಲಿ ಈ ಭದ್ರತೆ ಬಹಳ ಇಂಪಾರ್ಟೆಂಟ್, ಅಂದ್ರೆ ಭದ್ರತೆ. ಇನ್ನು ಜನಸಾಮಾನ್ಯರು ಕೂಡ ಅಲ್ಲಿ ಸುತ್ತಮುತ್ತಲಿಂದ ಬಹಳಷ್ಟು ಸಂಖ್ಯೆಯಲ್ಲಿ ಅಯೋಧ್ಯೆ ಕಡೆಗೆ ಬರ್ತಾ ಇದ್ದಾರೆ. ಸೊ ಅವರನ್ನ ಕಂಟ್ರೋಲ್ ಮಾಡೋದು ಬಹಳ ದೊಡ್ಡ ಟಾಸ್ಕ್ ಆಗತ್ತೆ ಹಾಗಾದ್ರೆ ಇದು. ಡೆಫಿನೆಟ್ಲಿ ದೊಡ್ಡ ಟಾಸ್ಕ್ ಆಗುತ್ತೆ. ಟ್ರಸ್ಟ್ ಮತ್ತೆ ಮತ್ತೆ ಮನವಿ ಮಾಡಿಕೊಳ್ತಾ ಇದೆ, ಬರಬೇಡಿ ಅಂತ. ಅಂದ್ರೆ 22ನೇ ತಾರೀಕು ಅಯೋಧ್ಯೆಯ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯ ದಿನದ ತನಕ ದಯವಿಟ್ಟು ಯಾರು ಬರಬೇಡಿ ಅನ್ನುವ ಮನವಿಯನ್ನ ಟ್ರಸ್ಟ್ ಎಲ್ಲರಲ್ಲೂ ಮಾಡಿಕೊಳ್ತಾ ಇದೆ. ಎಲ್ಲರಲ್ಲೂ ಮನವಿಯನ್ನ ಮಾಡಿಕೊಳ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಪ್ರತಿಮಾ, ಇಷ್ಟೆಲ್ಲ ಮನವಿಯ ಹೊರತಾಗಿಯೂ ಕೂಡ ಅಯೋಧ್ಯೆಯಲ್ಲಿ ಈಗ ಸ್ಟೇ ಮಾಡಬೇಕು ಅಂದ್ರೆ ಒಂದೇ ಒಂದು ರೂಮ್ ಲಭ್ಯ ಇಲ್ಲ. ಎಲ್ಲ ಹೋಟೆಲ್ಗಳು ಭರ್ತಿಯಾಗಿದ್ದಾವೆ, ಗೆಸ್ಟ್ ಹೌಸ್ಗಳು ಭರ್ತಿಯಾಗಿದ್ದಾವೆ, ಧರ್ಮಶಾಲೆಗಳು ಭರ್ತಿಯಾಗಿದ್ದಾವೆ. ಯಾವುದೇ ರೀತಿಯ ಸ್ಟೇ ಮಾಡಬೇಕು ಅಂದರೆ ರೂಮ್ಗಳ ಲಭ್ಯತೆ ಈಗ ಇಲ್ಲ. ಇದು ಟ್ರಸ್ಟ್ ಮಾಡಿಕೊಳ್ಳುವ ಮನವಿಯ ಹೊರತಾಗಿಯೂ ಕೂಡ 23ನೇ ತಾರೀಕಿನಿಂದ ರಾಮಲಲ್ಲಾನ ದರ್ಶನ ಸಾರ್ವಜನಿಕರಿಗೆ ಮುಕ್ತ ಆಗುತ್ತೆ. ಆ ನಂತರ ಪರಿಸ್ಥಿತಿ ಏನಾಗಬಹುದು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇದೆ. ಅದರ ಜೊತೆಗೆ 22ನೇ ತಾರೀಕು ಅಯೋಧ್ಯೆ ವಿಮಾನ ನಿಲ್ದಾಣಕ್ಕೆ ಸುಮಾರು 50 ಪ್ರೈವೇಟ್ ಜೆಟ್ಗಳೇ ಬಂದು ಇಳಿತವೆ ಅನ್ನುವ ಮಾಹಿತಿ ಇದೆ. ಚಾರ್ಟರ್ಡ್ ಫ್ಲೈಟ್ಗಳೇ ಒಂದು 50 ಬರ್ತವೆ, ವಿವಿಧ ಗಣ್ಯರು ತೆಗೆದುಕೊಂಡು ಬರ್ತಾ ಇರುವಂಥದ್ದು. ಒಂದು 100 ಹೆಲಿಕಾಪ್ಟರ್ಗಳು ಇಲ್ಲಿಗೆ ಬರಬಹುದು ಅನ್ನುವಂಥ ಅಂದಾಜಿದೆ. ಅಂದರೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗಣ್ಯರು ಬರ್ತಾರೆ. ಟ್ರಸ್ಟ್ 3,000 ಆಹ್ವಾನಗಳನ್ನು ಕೊಟ್ಟಿರುವಂಥದ್ದು. 150 ವಿವಿಧ ಸಂಪ್ರದಾಯಗಳ ಧಾರ್ಮಿಕ ಮುಖಂಡರಿಗೆ ಅವರೇ 1,500 ಜನ ಆಗ್ತಾರೆ. ಜೊತೆಗೆ ಭಾರತದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥ ಎಲ್ಲ ಕ್ಷೇತ್ರಗಳು, ಕ್ರೀಡೆಯಿಂದ ಹಿಡಿದು ಚಿತ್ರಕಲೆಯ ತನಕ ಸಾಧನೆ ಮಾಡಿರುವಂಥ ಗಣ್ಯರಿಗೆ ಆಹ್ವಾನ ಕೊಡಲಾಗಿದೆ. ರಾಜಕೀಯ ಪಕ್ಷಗಳವರಿಗೆ ಆಹ್ವಾನ ಕೊಡಲಾಗಿದೆ, ರಾಜಕಾರಣಿಗಳಿಗೆ ಆಹ್ವಾನ ಕೊಡಲಾಗಿದೆ. ಜೊತೆಗೆ ದೇಶ ವಿದೇಶಗಳಿಂದಲೂ ಗಣ್ಯರು ಇಲ್ಲಿಗೆ ಬರ್ತಾರೆ. ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ತಯಾರಾಗಿದೆ. ಅಲ್ಲಿ ಟೆಂಟ್ ಸಿಟಿ ಅನ್ನುವಂಥ, ಅಂದ್ರೆ ಈ ರೂಮ್ಗಳ ಲಭ್ಯತೆ ಇಲ್ಲ ಅನ್ನುವ ಕಾರಣಕ್ಕೆ, ಉತ್ತಮ ರೂಮ್ಗಳ ಲಭ್ಯತೆ ಇಲ್ಲ ಅನ್ನುವ ಕಾರಣಕ್ಕೆ ಪ್ರತ್ಯೇಕವಾದ ಟೆಂಟ್ ಸಿಟಿಯನ್ನೇ ಒಂದನ್ನ ರಚಿಸಲಾಗಿದೆ ಅಯೋಧ್ಯ ಹೊರವಲಯದಲ್ಲಿ. ಆ ಟೆಂಟ್ ಸಿಟಿಗೆ ಇವತ್ತು ಮಧ್ಯಾಹ್ನ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಜಿತ್. ಮತ್ತೆ ಮುಂದಿನ ಬುಲೆಟಿನ್ಗಳಲ್ಲಿ ಇನ್ನಷ್ಟು ನಿಮ್ಮಿಂದ ಅಯೋಧ್ಯೆಯ ಭವ್ಯವಾದಂತಹ ವಾತಾವರಣ, ದೃಶ್ಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡಿತೀವಿ. ನೋಡ್ತಾ ಇದ್ರೆ ಶ್ವೇತಾ, ನಿಜಕ್ಕೂ ಕೂಡ ಮೈ ಜುಮ್ ಅನ್ನತ್ತೆ. ಯಾಕಂದ್ರೆ ಎಷ್ಟೋ ವರ್ಷಗಳ ಸಂಘರ್ಷದ ಬಳಿಕ ಈಗ ಅಲ್ಲೊಂದು ರಾಮ ಮಂದಿರ ನಿರ್ಮಾಣ ಆಗ್ತಾ ಇರುವಂತ ಸಂದರ್ಭದಲ್ಲಿ ಅಲ್ಲಿ ಎಲ್ಲೂ ನೋಡಿದ್ರು ಕೂಡ ರಾಮಾಯಣದ ಕಥೆ ಸಾರುವ ಕಟೌಟ್ಗಳು ನೋಡ್ತಾ ಇದ್ದೀವಿ. ಈಗಂತೂ ಮಂತ್ರ ಘೋಷಗಳು ಅಲ್ಲಿ ಮೊಳಗ್ತಾ ಇದೆ. ಎಂತವರನ್ನು ಕೂಡ ಅಯೋಧ್ಯೆ ತನ್ನತ್ತ ಅಟ್ರಾಕ್ಟ್ ಮಾಡತ್ತೆ. ಯಾಕಂದ್ರೆ ಅಲ್ಲಿ ಅಯೋಧ್ಯೆ ಆಡಳಿತ ಮಂಡಳಿ ಹೇಳ್ತಾ ಇದೆ, ಜನರಲ್ ಮನವಿ ಮಾಡ್ತಾ ಇದೆ, ದಯವಿಟ್ಟು 22ರ ತನಕ ಬರಬೇಡಿ, ಅದಾದ್ಮೇಲೆ ಸಾರ್ವಜನಿಕರಿಗೆ ಅವಕಾಶ ಅಂತ. ಆದ್ರೆ ಜನರ ಮನಸ್ಸು ತಡೀತಾ ಇಲ್ಲ. ನಿಜ ನಿಜ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.